ಇವತ್ತು ಭಾಳ ಸಂತೋಷ ಆಗ್ತದೆ. ಕಳೆದ ವರ್ಷ ಕಾವೇರಿ 5th ಸ್ಟೇಜ್ ಬೆಂಗಳೂರಿಗೆ ಬಂದಿರಲಿಲ್ಲ. ಆದರೂ ಉಪಮುಖ್ಯಮಂತ್ರಿಗಳು ಮತ್ತು BWSSB ಚೇರ್ಮನ್ ಅವರ ಮುಂಜಾಗ್ರತೆಯಿಂದ ಎಲ್ಲೂ ಕೂಡ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಾವೇರಿ ನೀರನ್ನು ಒದಗಿಸ್ತಕ್ಕಂಥದ್ದು. ಪ್ರತಿ ಏರಿಯಾದಲ್ಲಿ 4-5 ವಾಟರ್ ಟ್ಯಾಂಕ್ಗಳನ್ನ ಇಡ್ತಕ್ಕಂಥದ್ದು, ಅಲ್ಲಿಗೆ ಆ ಡ್ರಮ್ಗಳಿಗೆ ನೀರನ್ನು ಹಾಕ್ತಕ್ಕಂಥದ್ದು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ರು. ಈ ವರ್ಷ ಕಾವೇರಿ 5th ಸ್ಟೇಜ್ ಬಂದಿದೆ. ಸಾಮಾನ್ಯವಾಗಿ 110 ವ್ಯಾಪ್ತಿಗೆ ಕಾವೇರಿ ಮತ್ತು UGD ಎರಡೂ ಕೂಡ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. 110 ವ್ಯಾಪ್ತಿಗೆ ಸೇರಿಸ್ಬಿಟ್ರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿಬಿಟ್ರು. ಅವರ ಜಮೀನುಗಳು ಮತ್ತು ಇನ್ನಿತರ ಎಲ್ಲ ಕೂಡ ಬೆಂಗಳೂರಿಗೆ ಸೇರಿಸ್ತಕ್ಕಂಥ ಅದಕ್ಕೆ ಪ್ರಮುಖ ಪಾತ್ರವನ್ನು ಕೆಲವು ನಾಯಕರುಗಳು ವಹಿಸಿದ್ರು. ಅದಾದ ನಂತರ ಯಾವೊಂದು ಡೆವಲಪ್ಮೆಂಟು ಕೂಡ ಮಾಡಲಿಲ್ಲ. 2013 ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಾದ ಮೇಲೆ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ 2017 ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಉಪಮುಖ್ಯಮಂತ್ರಿಗಳು 2 ಸಾರಿ 3 ಸಾರಿ ನಾನು ಕೂಡ ಅವರ ಜೊತೆಯಲ್ಲಿ ಅಪ್ ಟು ಮಳವಳ್ಳಿ ಗಂಟ ವಿಸಿಟ್ ಕೂಡ ಮಾಡಿದ್ದೇನೆ. ಭಾಳ ಶ್ರಮವಹಿಸಿ ಕಾವೇರಿ 5th ಸ್ಟೇಜ್ 110 ವ್ಯಾಪ್ತಿಗೆ ನೀರನ್ನು ಕೊಡಲೇಬೇಕು ಅಂತಕ್ಕಂಥ ಶ್ರಮ, ಹಠ, ಕಮಿಟ್ಮೆಂಟ್ ಇವತ್ತು 110ಗೆ. ಆದರೂ ಅಡಚಣೆ 3-4 ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಚೌಲ್ಟ್ರಿ ಮಾಲೀಕರಿಂದ ಇರ್ಬೋದು, ಬೇರೆ ಬೇರೆ ಎಲ್ಲ ಕೂಡ ಅಡಚಣೆಯನ್ನು ಮಾಡೋದ್ರಿಂದ ತರಬಾರ್ದು ಅಂತಕ್ಕಂಥದ್ದೇನೋ ದೃಷ್ಟಿಯಿಂದ. ಆದರೆ ಉಪಮುಖ್ಯಮಂತ್ರಿಗಳು ಒಂದೇ ಕಾವೇರಿ ನೀರನ್ನು 5ನೇ ಹಂತದನ್ನು ಇಲ್ಲಿಗೆ ತರಬೇಕು ಬೆಂಗಳೂರಿಗೆ 110 ಮತ್ತು ಇನ್ನಿತರ ಎಲ್ಲರಿಗೂ ಕೂಡ ಸುಮಾರು 50 ಲಕ್ಷ ಪಾಪ್ಯುಲೇಷನ್ಗೆ ಕಾವೇರಿ ನೀರನ್ನು ಕುಡಿಬೇಕು, ನೀರು ತರಬೇಕು ಅಂತಕ್ಕಂಥದ್ದನ್ನು ಏರ್ಪಾಡು ಮಾಡಿದ್ರು. ಬೆಂಗಳೂರಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು 24x7 ಜನಸಾಮಾನ್ಯರ ರಕ್ಷಣೆಗೆ ಹೆಂಗೆ ನಿಂತಿದ್ದಾರೆ, ಹಂಗೆ ಈ ಸಂದರ್ಭದಲ್ಲಿ BWSSBಯ ಎಲ್ಲ ಅಧಿಕಾರಿಗಳು, ಚೇರ್ಮನ್ ಅದು ಇರ್ಬೋದು, ಮಿಕ್ಕ ಎಲ್ಲ ಅಧಿಕಾರಿಗಳು ಕೂಡ ಕುಡಿಯುವ ನೀರಿನ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಬೇಕು ಅಂತೇಳಿ ಬೆಂಗಳೂರಿಗೆ ಶ್ರಮ ಪಡ್ತಾ ಇರ್ತಕ್ಕಂಥವ್ರು BWSSB ಚೇರ್ಮನ್ ಮತ್ತು ಎಲ್ಲ ಅಧಿಕಾರಿಗಳು ಕೂಡ. ಇವತ್ತು ಕಳೆದ ಹಲವಾರು ವರ್ಷಗಳಿಂದ ಲ್ಯಾಂಡ್ ಮಾಫಿಯಾ ಇರ್ಬೋದು ಮತ್ತು ಈ ಟ್ಯಾಂಕರ್ ಮಾಫಿಯಾ ಇರ್ಬೋದು, ಎಲ್ಲೋದ್ರೂ ಕುಡಿಯೋ ನೀರಿಗೆ ಆಕಾರ ಎದ್ದಿದೆ. ಆಮೇಲೆ ವಾಟರ್ ಟ್ಯಾಂಕಲ್ಲಿ 3,000 ಅಂದರೆ 9,000 ನಮ್ಮ ರಿಜ್ವಾನ್ ಸಾಹೇಬ್ ಹೇಳ್ದಂಗೆ ಎಲ್ಲ ಕಡೆ ಅದು ಮಾಫಿಯಾ. ಯಾರು ಕೂಡ ತಪ್ಪಿಸೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಸರಳ ಕಾವೇರಿ ಅಂತಕ್ಕಂಥದ್ದು ಪ್ರತಿ ಮನೆಗೆ ಯಾರು ಫೋನ್ನ ಮಾಡ್ತಾರೆ ಅವರ ಮನೆಗೆ ನೀರನ್ನು ಕೊಡ್ತಕ್ಕಂಥದ್ದು ಕೂಡ ಒಂದು ಐತಿಹಾಸಿಕ ತೀರ್ಮಾನವನ್ನು ಇವತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ಉಪಮುಖ್ಯಮಂತ್ರಿಗಳ ಕಮಿಟ್ಮೆಂಟ್, ಒಂದು ಬದ್ಧತೆ, ಈ ಬೆಂಗಳೂರಿಗೆ ತರಬೇಕು ಅಂತಕ್ಕಂಥ ಏನವರ ಶ್ರಮ ಇದೆ, ಇವತ್ತು ಆ ಕುಡಿಯುವ ನೀರಿನ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಇವತ್ತು ಯಾರೇ ಅಲ್ಲಿ ಸರಳ 1,000 ಅಡಿ ಇದರಿಗೆ 1,000 ಕೊಡ್ತಕ್ಕಂಥದ್ದು, ಅನೇಕರಿಗೆ 1,000 ಸರಳ ಇದರಲ್ಲಿ ಕೊಡ್ತಕ್ಕಂಥದ್ದನ್ನು ಭಾಳಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಅಂಥ ಬೇಸಿಗೆಯಲ್ಲೇ ಶಾಶ್ವತವಾಗಿ ಕುಡಿಯುವ ನೀರಿನ ಯಾರಿಗೂ ತೊಂದರೆ ಇಲ್ತಕ್ಕಂಥ ಮಾಡ್ತಕ್ಕಂಥದ್ದು. ಇವತ್ತು ಕಾವೇರಿ 5th ಸ್ಟೇಜ್ ಕೂಡ ಬಂದಿದೆ. ಅದರಿಂದ ಎಲ್ಲೂ ಕೂಡ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು BWSSB ಎಲ್ಲ ಅಧಿಕಾರಿಗಳು ಕೂಡ ಶಾಶ್ವತವಾಗಿ, ಜನ ಏನು ಕೇಳ್ತಕ್ಕಂಥದ್ದು ನೀವು ರೇಟ್ ಕೇಳ್ತಲ್ಲ, ನೀವು ಜಾಸ್ತಿ ರೇಟ್ ಮಾಡ್ತಕ್ಕಂಥದ್ದು ಕೇಳೋದಿಲ್ಲ. ಆದರೆ ಕುಡಿಯುವ ನೀರಿನ ಶಾಶ್ವತವಾದ ಒಳ್ಳೆ ಕಾವೇರಿ ನೀರನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾರೆ ವಿನ ಯಾರೋ ಕೆಲವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ. ಅವರು ಫೋಟೋ ಬೇಕು, ರಾಜಕೀಯದಲ್ಲಿ ಮರ್ತು ಬಿಟ್ಟಿರ್ತಾರೆ. ಆ ಮರ್ತಿಗೆ ಜ್ಞಾಪಕ್ಕೋಸ್ಕರ ನಾನು ಇದ್ದೀನಿ ಜೀವಂತವಾಗಿ ರಾಜಕೀಯದಲ್ಲಿ ಅಂತ ಹೇಳಲಿಕ್ಕೋಸ್ಕರ BWSSB ಅವರು ರೇಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. BWSSB ಅವರು ಯಾವ ಮಟ್ಟದಲ್ಲಿ ಇವತ್ತು 4,400 ಕೋಟಿ ಹಣವನ್ನು ತಂದಿರ್ತಕ್ಕಂಥದ್ದು. ಕಾವೇರಿ 5th ಸ್ಟೇಜ್ 4,400 ಇನ್ಸ್ಟಾಲ್ಮೆಂಟ್ ಅದು ಕಟ್ಟಬೇಕಲ್ಲ. ಅದರಿಂದ ಅದ್ಯಾವುದು ಕೂಡ ಯೋಚನೆ ಮಾಡೋದಿಲ್ಲ. 50 ಪೈಸಾ ₹1 ಏನಿದ್ರು ಅಲ್ಲೇ ಅದಕ್ಕೆ ಮಾಡಬೇಕು. ಅವರು ಜೀವಂತವಾಗಿದ್ದೇವೆ, ನಾವು ಪಾಲಿಟಿಕ್ಸಲ್ಲಿ ಅಂತಕ್ಕಂಥದ್ದನ್ನು ಅವರು ಶೋಪ್ ಮಾಡೋದು ಬಿಟ್ಟರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವೊಂದು ಕೂಡ ಇಲ್ಲ. ಇದಕ್ಕೆ ಕಮಿಟ್ಮೆಂಟ್ ಇರ್ತಕ್ಕಂಥವರು ಉಪಮುಖ್ಯಮಂತ್ರಿಗಳು. ನಮ್ಮ ಬೆಂಗಳೂರಿನ ಜನತೆಯ ಪರವಾಗಿ ನಾನು ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ. ತಾಯಿ ಚಾಮುಂಡಿ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಶಾಶ್ವತವಾದ ಪರಿಹಾರವನ್ನು
ಕಾವೇರಿ ನೀರನ್ನು ಕುಡಿತಕ್ಕಂಥದ್ದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ತಾಯಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಮತ್ತನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.